ನಮಸ್ಕಾರ. ಒಂದು ದುರಂತ ಪ್ರೇಮ ಕಥೆ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರಗಳಿಗೆ ಹೇಗೆ ಜನ್ಮ ನೀಡಿತು ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ದಕ್ಷಿಣ ಏಷ್ಯಾದ ಭೂಪಟವನ್ನೇ ಬದಲಾಯಿಸಿದ ಈ ರೋಚಕ ಪೌರಾಣಿಕ ಕಥೆಯ ಆಳಕ್ಕೆ ನೇರವಾಗಿ ಧುಮುಕೋಣ. ಕಥೆ ಶುರುವಾಗೋದು ರಾಜಕುಮಾರಿ ಸತಿದೇವಿ ಮತ್ತು ಸನ್ಯಾಸಿ ದೇವರಾದ ಶಿವನ ಅಪೂರ್ವ ಮಿಲನದಿಂದ. ಮುಂದೆ ಸತಿಯ ತಂದೆ ದಕ್ಷ ಮಹಾರಾಜ ಒಂದು ಬೃಹತ್ ಯಜ್ಞ ಅಂದ್ರೆ ದೊಡ್ಡ ಮಟ್ಟದ ಯಾಗವನ್ನು ಆಯೋಜಿಸ್ತಾನೆ. ಆದ್ರೆ ದಕ್ಷನ್ಗೆ ಶಿವನ ಕಂಡ್ರೆ ಆಗ್ತಿರ್ಲಿಲ್ಲ. ಹಾಗಾಗಿ ಉದ್ದೇಶಪೂರ್ವಕವಾಗಿಯೇ ಈ ದಂಪತಿಯನ್ನ ಆ ಯಜ್ಞಕ್ಕೆ ಕರೆದೇ ಇಲ್ಲ. ಆದ್ರೂ ಅಲ್ಲಿಗೆ ಹೋದ ಸತಿ ತನ್ನ ಪತಿಗಾದ ಘೋರ ಅವಮಾನವನ್ನ ಸಹಿಸಲಾರದೆ ಆ ಯಜ್ಞದ ಅಗ್ನಿಗೆ ಆಹುತಿಯಾಗ್ತಾಳೆ. ಇದೊಂದು ಕೇವಲ ಸಾವಲ್ಲ, ಈ ಅಗ್ನಿ ಪ್ರವೇಶ ಸಮಾಜದ ಕಟ್ಟುಪಾಡುಗಳ ವಿರುದ್ಧದ ಅತ್ಯಂತ ಪ್ರಬಲವಾದ ವಿರೋಧದ ಸಂಕೇತ. ಇದರಿಂದ ತೀವ್ರ ದುಃಖತಪ್ತನಾದ ಶಿವ ಸತಿಯ ಸುಟ್ಟ ದೇಹವನ್ನು ಹೊತ್ತು ಇಡೀ ಬ್ರಹ್ಮಾಂಡದಾದ್ಯಂತ ಅಲೆದಾಡಲು ಶುರು ಮಾಡಿದ. ಜಗತ್ತನ್ನೇ ನಾಶ ಮಾಡುವಂತಿದ್ದ ಈ ಶೋಕವನ್ನು ತಡೆಯಲು ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನ ತುಂಡರಿಸಿದ. ಆ ದೇಹದ ಭಾಗಗಳು ಭೂಮಿಯ ಮೇಲೆ ಬಿದ್ದವು. ಅಲ್ಲೇ ಬರೀ 51 ಪವಿತ್ರ ಪುಣ್ಯಕ್ಷೇತ್ರಗಳು ಸೃಷ್ಟಿಯಾದವು. ಹಿಂದೂ ಸಂಪ್ರದಾಯಕ್ಕೆ ಹೊಸಬರಿಗೆ ಇದು ಮುಖ್ಯ. ಈ ಭಾಗಗಳು ಬಿದ್ದ ಸ್ಥಳಗಳೇ ಬ್ರಹ್ಮಾಂಡದ ಪವಿತ್ರ ಸ್ತ್ರೀ ಶಕ್ತಿಯ ಕೇಂದ್ರಗಳಾದ ಶಕ್ತಿಪೀಠಗಳಾದವು. ಈ ಪ್ರಮುಖ 4 ಆದಿಪೀಠಗಳು ಪುರಾಣದ ಕಥೆ ನಮ್ಮ ನೈಜ ಭೌಗೋಳಿಕತೆಯ ಜೊತೆ ಹೇಗೆ ಬೆರೆತಿದೆ ಅಂತ ಸ್ಪಷ್ಟವಾಗಿ ತೋರಿಸ್ತವೆ. ಅಂದ್ರೆ ಪ್ರತಿಯೊಂದು ನೈಜ ಭೌಗೋಳಿಕ ಪುಣ್ಯಕ್ಷೇತ್ರವು ಸತೀದೇವಿಯ ಭೌತಿಕ ದೇಹದ ಒಂದೊಂದು ನಿರ್ದಿಷ್ಟ ಭಾಗವನ್ನೇ ಪ್ರತಿನಿಧಿಸುತ್ತೆ. ಅದ್ಭುತ ಅಲ್ವಾ? ಮತ್ತೊಂದು ಕುತೂಹಲದ ವಿಷಯ ಅಂದರೆ ಪ್ರತಿಯೊಂದು ಶಕ್ತಿಪೀಠದಲ್ಲೂ ದೇವಿಯ ರಕ್ಷಕನಾಗಿ ಶಿವ ಭೈರವನ ರೂಪದಲ್ಲಿ ನೆಲೆಸಿದ್ದಾನೆ. ಹಿಂದೂ ಧರ್ಮದ ಪ್ರಕಾರ ಈ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡೋದರ ಮೂಲ ಉದ್ದೇಶವೇ ಮನುಷ್ಯನ ಅಹಂಕಾರವನ್ನ ನಾಶ ಮಾಡೋದು. ಇವು ಬರೀ ದೇವಸ್ಥಾನಗಳಲ್ಲ, ಈ ಪೀಠಗಳು ನಮ್ಮಲ್ಲಿನ ದೈವಿಕ ಶಕ್ತಿಯನ್ನ ಜಾಗೃತಗೊಳಿಸುವ ಅತ್ಯಂತ ಆಳವಾದ ಆಧ್ಯಾತ್ಮಿಕ ಕೇಂದ್ರಗಳು. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಪೀಠಗಳು ಶುದ್ಧ ಪ್ರಜ್ಞೆ ಮತ್ತು ಸೃಜನಶೀಲ ಸ್ತ್ರೀಶಕ್ತಿಯ ನಡುವಿನ ಅದ್ಭುತ ಸಮತೋಲನವನ್ನ ಪ್ರತಿನಿಧಿಸುತ್ತವೆ. ಹಾಗಾದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಈ ಅಹಂಕಾರ ಮತ್ತು ಪ್ರಜ್ಞೆಯ ನಡುವೆ